ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಶಾಸಕರ ಬೆಂಬಲಿಗರು ಸಾರ್ವಜನಿಕವಾಗಿ ಮಾಧ್ಯಮಗಳ ಮುಂದೆ ಆಡಿರುವ ಮಾತುಗಳು ಖಂಡನೀಯವಾಗಿದ್ದು, ಆ ರೀತಿ ಮಾತನಾಡಿದ ಬೆಂಬಲಿಗರಿಗೆ ಶಾಸಕರು ಬುದ್ಧಿ ಹೇಳಬೇಕು, ಇಲ್ಲವಾದರೆ ನಾವೇ ಸಂವಿಧಾನಬದ್ಧವಾಗಿ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಬಿಜೆಪಿ ಮುಖಂಡರು ಶಾಸಕರ ಬೆಂಬಲಿಗರಿಗೆ ಎಚ್ಚರಿಕೆ ನೀಡಿದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಚಿಕ್ಕಬಳ್ಳಾಪುರ ಗೃಹ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆವಿ ನವೀನ್ ಕಿರಣ್ ಅವರು, ತಾವು ಹುಟ್ಟುವುದಕ್ಕೂ ಮೊದಲೇ ತಮ್ಮ ಮನೆಯಲ್ಲಿ ರಾಜಕೀಯ ಇತ್ತು. ಆ ಕಾಲದಲ್ಲಿ ಸಿವಿ ವೆಂಕಟರಾಯಪ್ಪ ಮತ್ತು ಪಿಳ್ಳಪ್ಪ ನಡುವೆ ತೀವ್ರವಾದ ರಾಜಕೀಯ ಜಿದ್ದಾಜಿದ್ದಿ ಇರುತ್ತಿತ್ತು. ಆದರೆ ಚುನಾವಣೆ ಮುಗಿದ ಕೂಡಲೇ ಎಲ್ಲರೂ ಸಾಮರಸ್ಯದಿಂದ ಅಭಿವೃದ್ಧಿಯತ್ತ ಗಮನ ಹರಿಸುತ್ತಿದ್ದರು ಹೊರತು ಈ ರೀತಿಯ ತಳಮಟ್ಟದ ರಾಜಕೀಯ ಮಾಡುತ್ತಿರಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರಸ್ತುತ ಚಿಕ್ಕಬಳ್ಳಾಪುರ ರಾಜಕೀಯ ಸಾರ್ವಜನಿಕ ಬದುಕಿನಲ್ಲಿ ಜಿಗುಪ್ಸೆ ತರುವಂತಿದೆ. ರಾಜಕಾರಣ ಎಂದರೆ ಜನಸೇವೆ ಎಂದು ನಂಬಿದ್ದೇನೆ. ಹಿಂದೆ ರಾಜಕಾರಣಿಗಳು ದಾರಿಯಲ್ಲಿ ಬಂದರೆ ಜನ ಕೈ ಮುಗಿಯುತ್ತಿದ್ದರು. ಆದರೆ ಈಗಿನ ರಾಜಕಾರಣಿಗಳು ಬಂದರೆ ಶಾಪ ಹಾಕುತ್ತಿದ್ದಾರೆ. ವೈಯಕ್ತಿಕ ನಿಂದನೆ ಚಿಕ್ಕಬಳ್ಳಾಪುರದಲ್ಲಿ ಈವರೆಗೂ ಕಂಡಿಲ್ಲ. ಆದರೆ ಇದೀಗ ವೈಯಕ್ತಿಕ ಹೇಳಿಕೆಗಳೇ ಮೆಲೈಸುತ್ತಿರೋದು ವಿಪರ್ಯಾಸ ಎಂದರು. ಶಾಸಕರ ಬೆಂಬಲಿಗರು ಆಡಿರುವ ಮಾತುಗಳು ಖಂಡನೀಯ. ಶಾಸಕರು ಅಂತಹ ಬೆಂಬಲಿಗರಿಗೆ ಬುದ್ಧಿ ಹೇಳುವ ಕೆಲಸ ಮಾಡಬೇಕು, ಇಲ್ಲವಾದರೆ ಸಾರ್ವಜನಿಕರಲ್ಲಿ ಮುಜುಗರ ಎದುರಿಸಬೇಕಾಗುತ್ತದೆ. ಇಂತಹ ಮಾತುಗಳನ್ನಾಡಿದ ವ್ಯಕ್ತಿಗಳ ವಿರುದ್ಧ ಸಂವಿಧಾನಬದ್ಧವಾಗಿ ಯಾವ ರೀತಿಯ ಕ್ರಮ ವಹಿಸಬೇಕು ಎಂಬ ಬಗ್ಗೆ ನಾಯಕರ ಜೊತೆ ಚರ್ಚೆ ಮಾಡಿದ ನಂತರ ಕ್ರಮ ವಹಿಸಲು ಮುಂದಾಗುವುದಾಗಿ ನವೀನ್ ಕಿರಣ್ ತಿಳಿಸಿದರು. ನಾವು ಒಂದು ರೀತಿ ಬೆಳೆದಂಥ ವಾತಾವರಣವನ್ನು ನಾನು ಹಿನ್ನೆಲೆಯಾಗಿ ಇಟ್ಕೊಂಡು ಇಲ್ಲಿ ಮಾತನಾಡೋಕ್ಕೆ ಹೋಗ್ತೀನಿ. ನಾವು ಬೆಳೆದಂಥದ್ದು ಸಿ ವಿ ವೆಂಕಟರಾಯಪ್ಪನವರ ಒಂದು ಗರಡಿನಲ್ಲಿ, ಅವರ ಮನೆಯಲ್ಲೇ ವಾಸ ಇದ್ದೇ ಬೆಳೆದಿದ್ದು. ರಾಜಕೀಯ ನಾನು ಹುಟ್ಟಕ್ಕೂ ಮುಂಚೆ ನನ್ನ ಮನೆಯಲ್ಲೇ ಪ್ರಾರಂಭ ಆಗಿದೆ. ರಾಜಕೀಯವನ್ನು ನಾನು ಹುಟ್ಟಿದ ದಿನದಿಂದನೂ ನಾನು ನೋಡ್ತಾ ಬಂದಿದ್ದೇನೆ. ಸ್ವಲ್ಪ ಹಿರಿಯರು ಯಾರಾದರೂ ಇದ್ದರೆ ಇಲ್ಲಿ ನಾಗರಾಜಣ್ಣ ಇದ್ದಾರೆ, ಮುನಿಯಪ್ಪಣ್ಣ ಇದ್ದಾರೆ, ಇನ್ನೂ ಸ್ವಲ್ಪ ಹಿರಿಯರು ಇದ್ದಾರೆ ನೋಡಿ. ಕೆ ಬಿ ಪಿಳ್ಳಪ್ಪನವರು, ಸಿ ವಿ ವೆಂಕಟರಾಯಪ್ಪನವರು ಚುನಾವಣೆ ದಿನದವರೆಗೂ ಎಷ್ಟು ಜಿದ್ದಾಜಿದ್ದಿಯಾಗಿ ಹೋರಾಟ ಮಾಡ್ತಾಯಿದ್ರು ಅಂತಂದರೆ ಅಷ್ಟು ಜಿದ್ದಾಜಿದ್ದಿಯಾಗಿ ಹೋರಾಟ ಮಾಡ್ತಾಯಿದ್ರು. ಆದರೆ ಚುನಾವಣೆ ಮುಗಿದ ನಂತರ ಅಭಿವೃದ್ಧಿ ವಿಚಾರ ಬಂದರೆ ಅವರಿಬ್ಬರು ಒಂದೇ ಕಡೆ ಕೂತ್ಕೊಂಡು ಊಟ ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ಹತ್ರ ಇದ್ದಾವೆ. ಇವತ್ತು ನಗರಸಭೆ ವಿಚಾರಕ್ಕೆ ಬಂದರೆ ಎಸ್ ವೈ ಮರಿಯಪ್ಪನವರು, ನಮ್ಮ ಕೆ ಆರ್ ಶ್ರೀನಿವಾಸನ್ನವರು ಎಷ್ಟು ಜಿದ್ದಾಜಿದ್ದಿ ಚುನಾವಣೆಗಳು ನಡೀತಾ ಇತ್ತು ಅಂತಂದರೆ ಅಷ್ಟು ಜಿದ್ದಾಜಿದ್ದಿ ಚುನಾವಣೆ ಆದರೂ ನಾನು ಚುನಾವಣೆ ಆದ ನಂತರ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಕೂತ್ಕೋತಾ ಇದ್ದರು. ಒಂದೇ ರೀತಿಯಾದಂಥ ಒಂದು ಮನಸ್ತತ್ವ ಏನು ಅಂತಂದರೆ ಅಭಿವೃದ್ಧಿ ಅನ್ನೋ ಮನಸ್ತತ್ವವನ್ನು ಇಟ್ಕೊಂಡಿರ್ತಾಯಿದ್ರು. ರಾಜಕೀಯ ಮಾಡಬೇಕು ಬಂಧುಗಳು, ಖಂಡಿತ ನಾನು ಮಾಡಬಾರ್ದು ಅಂತ ಹೇಳೋದಿಲ್ಲ. ಚುನಾವಣೆವರೆಗೂ ಸಹ ನಮ್ಮ ಕೈಯಲ್ಲಿ ಏನಾಗ್ತದೋ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು. ಆದರೆ ಮಾಧ್ಯಮಗಳ ಮುಂದೆ ಕೂತ್ಕೊಂಡು ಅವಾಚ್ಯ ಶಬ್ದಗಳು, ಬಹುಶಃ ನಮಗೆ ಆ ಭಾಷೆನೇ ಬರೋದಿಲ್ಲ, ನಮಗೆ ಕೇಳೋಕ್ಕೆ ಕಷ್ಟ ಆಗಿದೆ. ಇನ್ನು ಅವ್ರು ಏನು ಹೇಳಿದ್ರು ಅನ್ನೋದು ಹೇಳೋಕ್ಕಂತೂ ನಮ್ಗೆ ಇದ್ದಿದ್ದು ಕಷ್ಟ ಆಗಿದೆ. ನಮಗೆ ತುಂಬ ಧನ್ಯವಾದ ಹೇಳ್ತೀನಿ. ಮಾಧ್ಯಮದ ಸ್ನೇಹಿತರು ಒಬ್ಬರು ಎದ್ದು ನಿಂತು ಇಲ್ಲ ಈ ರೀತಿ ತಾವು ಮಾತಾಡ್ತಾರೆ ಸರಿ ಇಲ್ಲ ಅಂತ ತಾವು ಕೇಳಿದ್ದೀರಿ ಅಂತಂದರೆ ಇನ್ನು ಯಾವ ಮಟ್ಟಿಗೆ ಅದು ಆಗಿದೆ ಅನ್ನೋದನ್ನು ತಾವು ಅರ್ಥ ಮಾಡ್ಕೊಳ್ಳಿ. ಎಲ್ಲರನ್ನೂ ಒಂದೇ ತಟ್ಟೆಗೆ ಹಾಕಿ ಇವತ್ತು ಮತ ಹಾಕಿರ್ತಕ್ಕಂಥ 6 ಜನ ಭ್ರಷ್ಟರು, 6 ಜನ ಅಯೋಗ್ಯರು, ನಾನು ಅವ್ರಿಗೆ ಉದ್ದೇಶಿಸಿ ಹೇಳ್ತಾ ಇದ್ದೀನಿ. ಆದರೆ ಇವತ್ತು ರಾಜಕೀಯದವ್ರನ್ನ ಕಂಡ್ರೆ ಅಯ್ಯೋ ಇವ್ರು ಕಳ್ಳರು, ಇವ್ರು ಕದಿಯಮರು, ಇವರು ಏನು ಲಂಚ ಹೊಡೆಯೋರು, ಇವ್ರು ಇಂಥವ್ರು, ಇವ್ರು ಅಂಥವ್ರು ಅನ್ನೋಂಥ ಪರಿಸ್ಥಿತಿಗೆ ಬಂದಿದೆ. ಇದು ಬಂಧುಗಳೇ, ಇವತ್ತು ಈ ಮಾಧ್ಯಮದ ಗೋಷ್ಠಿ ಉದ್ದೇಶ ಇಷ್ಟೇನೇ. ಅವ್ರು ಮಾತಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಸಹ ಖಂಡನೀಯ. ಇದನ್ನು ಇದಕ್ಕಿಂತಲೂ ಯಾವ ರೀತಿ ಖಂಡಿಸ್ಬೇಕು ಅನ್ನೋದು ನನಗಂತೂ ಗೊತ್ತಿಲ್ಲ. ನಾವೆಲ್ಲ ಸೇರಿ ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರಲ್ಲಿ ಒಂದು ಕಳಕಳಿಯ ಮನವಿ, ಯಾರೇ ಆಗಲಿ ಮಾಧ್ಯಮಗೋಷ್ಠಿ ಮಾಡಿದಾಗ ಒಂದಷ್ಟು ಭಾಷೆನಲ್ಲಿ ಹಿಡಿತಾ ಇರಲಿ ಅನ್ನೋದನ್ನು ನಿಮ್ಮ ಮುಖಾಂತರ ಎಲ್ಲರಿಗೂ ಮನವಿ ಮಾಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಇನ್ನು ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಜೆ ಮಾತನಾಡಿ, ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ತೀವ್ರ ತಳಮಟ್ಟ ಸೇರುತ್ತಿರೋದು, ರಾಜಕಾರಣಿಗಳು ಸಾರ್ವಜನಿಕವಾಗಿ ಎಂತಹ ಮಾತುಗಳನ್ನಾಡಬೇಕು ಎಂಬ ಕನಿಷ್ಠ ಜ್ಞಾನವೂ ಇಲ್ಲದ ರೀತಿಯಲ್ಲಿ ವರ್ತಿಸುತ್ತಿರೋದು ತೀವ್ರ ನೋವು ತಂದಿದೆ.
ಇಂತಹ ವ್ಯಕ್ತಿಗಳ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸುವ ಚಿಂತನೆಯೂ ನಡೆದಿದೆ. ಯಾಕೆಂದರೆ ಇವರದೇ ರೀತಿಯಲ್ಲಿ ಮತ್ತೊಬ್ಬರು ಮಾತುಗಳನ್ನು ಆಡದಂತೆ ಎಚ್ಚರಿಕೆ ರವಾನಿಸಲು ಕಾನೂನು ಹೋರಾಟದ ಬಗ್ಗೆಯೂ ಚಿಂತನೆ ನಡೆದಿದೆ ಎಂದರು. ಇನ್ನು ಶಾಸಕರಿಗೆ ಒಬ್ಬ ಎಸ್ಸಿ ಅಭ್ಯರ್ಥಿಯನ್ನು ಅಧ್ಯಕ್ಷ ಮಾಡುವ ಯೋಚನೆ ಇಲ್ಲವಾಗಿದೆ. ಶಾಸಕರು ಮತ್ತು ಅವರ ಬೆಂಬಲಿಗರು ಸತತ ಸೋಲಿನಿಂದ ಹತಾಶೆಯ ಪರಮಾವಧಿ ತಲುಪಿದ್ದು ಇಂತಹ ಅವಾಚ್ಯ ಮಾತುಗಳನ್ನು ಆಡುತ್ತಿದ್ದಾರೆ. ನಾವು ಕೇಳಿದಂತೆ ಶಾಸಕರ ಅವಧಿಯ ಶ್ವೇತಪತ್ರ ಹೊರಡಿಸಲು ಆಗಿಲ್ಲ. ಅಲ್ಲದೆ ನಾವು ಆಡದೇ ಇರುವ DNA ಸರ್ಟಿಫಿಕೇಟ್ ಬಗ್ಗೆ ಅನಗತ್ಯವಾಗಿ ಚರ್ಚೆ ಮಾಡಿ ವಿಷಯಾಂತರ ಮಾಡುವ ಪ್ರಯತ್ನವೂ ನಡೆದಿದೆ ಎಂದು ಆರೋಪಿಸಿದರು. ಇನ್ನು ಚಿಕ್ಕಬಳ್ಳಾಪುರದ ಈಗಿನ ಶಾಸಕರಿಂದ ನಮ್ಮ ವಾರ್ಡಿನ ಅಭಿವೃದ್ಧಿಗೆ ಒಂದೇ ₹1 ಅನುದಾನ ಪಡೆದಿಲ್ಲ. ಒಂದು ವೇಳೆ ಶಾಸಕರು ನಗರದ ಅಭಿವೃದ್ಧಿಯ ಸಹಕಾರ ನೀಡಿರುವುದೇ ನಿಜವಾಗಿದ್ದರೆ ನಾಳೆಯೇ ಬಂದು ನಗರಸಭೆ ಆವರಣದಲ್ಲಿ ಬಹಿರಂಗ ಚರ್ಚೆ ಮಾಡೋಣ ಬರಲಿ ಎಂದು ಸವಾಲು ಹಾಕಿದ್ರು. ಒಂದು ವೇಳೆ ಶಾಸಕರು ಸುಳ್ಳು ಹೇಳಿದ್ದರೆ ರಾಜೀನಾಮೆ ನೀಡಲಿ. ನಾನು ಸುಳ್ಳು ಹೇಳಿದ್ದರೆ ರಾಜೀನಾಮೆ ನೀಡಲು ಸಿದ್ಧರಿರುವುದಾಗಿ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಜೆ ಸವಾಲು ಹಾಕಿದ್ರು. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕರ್ತರಿಂದ ನೀವು ಶಾಸಕರಾಗಿದ್ದೀರಿ ಎಂಬುದನ್ನು ಮರೆತಂತಿದೆ. ನಾವು ಜನಪ್ರತಿನಿಧಿಗಳೇ ಆಗಿದ್ದೇವೆ. ನಾವು ಚಿಕ್ಕಬಳ್ಳಾಪುರದ ಪ್ರಥಮ ಪ್ರಜೆಗಳಾಗಿದ್ದೇವೆ. ಹಾಗಾಗಿಯೇ ನಾವು ಶಾಸಕರಿಗೆ ಪ್ರಶ್ನೆ ಮಾಡಿದ್ದೇವೆ. ಆದರೆ ಶಾಸಕರು ನಮ್ಮನ್ನು ಅವಮಾನಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಅಲ್ಲದೆ ಒಂದೇ ದಿನಕ್ಕೆ ಮಾತಿನ ವರಸೆ ಬದಲಿಸಿದ್ದಾರೆ. ಮೊದಲಿಗೆ ಸಂಸದರ ತಂದೆಯ ಪ್ರಸ್ತಾಪ ಮಾಡಿದವರು ಶಾಸಕರು. ಮೊದಲಿಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದಿಸಿರುವರು ಶಾಸಕರ ಬೆಂಬಲಿಗರು. ನಾವು ಈವರೆಗೂ ಒಂದೇ ಒಂದು ಅವಾಚ್ಯ ಶಬ್ದ ಬಳಸಿಲ್ಲ. ಯಾರ ಬಗ್ಗೆಯೂ ಪ್ರಸ್ತಾಪ ಮಾಡಿಲ್ಲ. ಸಂಸದರ ತಂದೆಯ ಬಗ್ಗೆ ಶಾಸಕರು ಮೊದಲು ಪ್ರಸ್ತಾಪಿಸಿದ ಕಾರಣ ಶಾಸಕರ ತಂದೆಯ ಬಗ್ಗೆ ಪ್ರಸ್ತಾಪಿಸಬೇಕಾಯಿತು ಎಂದು ತಿಳಿಸಿದರು. ಇನ್ನು ಶಾಸಕರು ಮತ್ತು ಅವರ ಬೆಂಬಲಿಗರು ಅವಾಚ್ಯ ಶಬ್ದಗಳನ್ನು ಆಡಿದರೂ ನಾವು ಸೌಜನ್ಯ ತೋರಿದ್ದೇವೆ. ಇನ್ನು ನಮ್ಮನ್ನು ಶಾಸಕರೇ ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಮಾಡಿರುವುದಾಗಿ ಶಾಸಕರು ಹೇಳಿದ್ದಾರೆ. ಹಾಗಾದರೆ ಕಾಂಗ್ರೆಸ್ ಅಧ್ಯಕ್ಷ ಅಭ್ಯರ್ಥಿಯನ್ನು ಹಾಳುಬಾವಿಗೆ ತಳ್ಳಲು ಅವರನ್ನು ಅಭ್ಯರ್ಥಿ ಮಾಡಿದರೆ ಎಂದು ನಾಗರಾಜ್ ಪ್ರಶ್ನಿಸಿದರು. ಅಲ್ಲದೆ ನಾವು ಶಾಸಕರಿಂದ ಪಡೆದಿರುವ ಯಾವುದೇ ಅನುಕೂಲ ಇದ್ದರೂ ಬಹಿರಂಗಪಡಿಸಿ, ಇಲ್ಲವೇ ಸುಳ್ಳು ಹೇಳಿದ ಕಾರಣಕ್ಕೆ ರಾಜೀನಾಮೆ ನೀಡಿ. ನಾವು ಸಹಾಯ ಪಡೆದು ಸುಳ್ಳು ಹೇಳಿದರೆ ನಾನು ರಾಜೀನಾಮೆ ನೀಡುತ್ತೇನೆ. ನಾಳೆಯೇ ಈ ಬಗ್ಗೆ ನಗರಸಭೆ ಆವರಣದಲ್ಲಿ ಚರ್ಚಿಸೋಣ ಬನ್ನಿ ಎಂದು ಪಂಥಾಹ್ವಾನ ನೀಡಿದರು. ಇನ್ನು 20 ವರ್ಷ ನಾನೇ ಶಾಸಕ, ನಂತರ ನನ್ನ ಮಗ ಶಾಸಕ ಎಂದು ನೀವು ಹೇಳಿದ್ದೀರಿ. ನಿಮ್ಮ ಮೂರ್ಖತನದ ಮಾತುಗಳಿಂದ ಚಿಕ್ಕಬಳ್ಳಾಪುರದ ಮಾನ ಹರಾಜು ಹಾಕಬೇಡಿ. ಈಗಲಾದರೂ ಕ್ಷೇತ್ರದ ಅಭಿವೃದ್ಧಿಯತ್ತ ಗಮನ ನೀಡಿ. ಬಾಯಿಗೆ ಬಂದಂತೆ ಮಾತನಾಡುವ ನಿಮ್ಮ ಬೆಂಬಲಿಗರಿಗೆ ಕಡಿವಾಣ ಹಾಕಲು ಮುಂದಾಗಿ ಎಂದು ಉಪಾಧ್ಯಕ್ಷ ನಾಗರಾಜ್ ಸಲಹೆ ನೀಡಿದರು. ಈ ಚಿಕ್ಕಬಳ್ಳಾಪುರದ ಶಾಸಕರು ಪ್ರದೀಪ್ ಈಶ್ವರ್ ಅವರು ನಿನ್ನೆ ತಾನೇ ನಮ್ಮ ಅಧ್ಯಕ್ಷರ ಮೇಲೆ ನನ್ನ ಮೇಲೆ ಒಂದು ಗಂಭೀರವಾದ ಆರೋಪ ಮಾಡಿದ್ದಾರೆ. ಬಹುಶಃ ಅವ್ರ ಮೇಲೆ ನಾನು ಕೂಡ ಮಾನನಷ್ಟ ಮೊಕದ್ದಮೆ ದಾಖಲಿಸ್ಬೇಕು ಅಂದ್ಕೊಂಡೆ. ಯಾಕಂತೇಳಿದ್ರೆ ಒಂದು SCನ ಅಧ್ಯಕ್ಷರು ಮಾಡಬೇಕು ಅನ್ನೋ ಕಾಳಜಿ ಇಲ್ಲ, ಬದ್ಧತೆ ಇಲ್ಲ. ಅವ್ರ ಪಕ್ಷದಲ್ಲೇ ಒಂದು 3-4 ಜನ ಗೆದ್ದಿದ್ದಾರೆ. ಮಹಿಳೆ ಮಾಡಿಸ್ಕೊಂಡು ಬರ್ಬೋದಿತ್ತು, ಇಲ್ಲ ಜೆಂಟ್ಸ್ ಮಾಡಿಸ್ಕೊಂಡು ಬರ್ಬೋದಿತ್ತು. ಆ ಬದ್ಧತೆ ಇಲ್ಲ. ಅವ್ರಿಗೆ ಅಧ್ಯಕ್ಷರು ಮಾಡಿ ಅಟ್ಲೀಸ್ಟು ಕನಿಷ್ಠ ಜ್ಞಾನ ಕೂಡ ಇಲ್ಲ. ಆದರೆ ಇಲ್ಲಿ ಚುನಾವಣೆಯಲ್ಲಿ ಸೋತು ಹತಾಶೆಯ ಪರಮಾವಧಿ ಜಾಸ್ತಿ ಆಗಿದೆ. ಅವ್ರಿಗೆ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಏನಾದರೂ ಒಂದು ಹೇಳಬೇಕಲ್ಲ ಅಂತೇಳಿಬಿಟ್ಟು ಪ್ರತಿಸ್ಪರ್ಧಿಗಳು ಗೆದ್ದಿರೋದ್ರಿಂದ, ಅತಿ ಹೆಚ್ಚು ಮತಗಳಿಂದ ನಾವು ಗೆದ್ದಿರೋದ್ರಿಂದ, ನಮ್ಮ ನಾಯಕರ ಆಶೀರ್ವಾದದಿಂದ, ನಮ್ಮ ಸದಸ್ಯರ ಆಶೀರ್ವಾದದಿಂದ ನಾವು ಗೆದ್ದಿದ್ದೀವಿ. ನಮ್ಮ ಮೇಲೆ ನಾವು ಹೇಳ್ದಂಗೆ ಕೇಳ್ತಾರೆ. ಅವರು ಕೊಡದೇ ಇದ್ದಿದ್ರೆ 7 ಜನ ಈ ಕಡೆ ಬಂದುಬಿಡ್ತಾಯಿದ್ರು ಅಂತ ಹೇಳ್ತಾರೆ. ಅವರು ಈಗಾಗಲೇ ಶಾಸಕರಾಗಿದ್ದಾರೆ. ಬಹುಶಃ ಅನುಭವ ಕಡಿಮೆನೋ ಜಾಸ್ತಿನೋ ನನಗೆ ಗೊತ್ತಿಲ್ಲ. ನಾನು ಮೊನ್ನೆನೇ ಹೇಳಿದೆ, ಶ್ವೇತಪತ್ರ ಹೊರಡಿಸಿ, ನೀವು ಮಾಡಿರ್ತಕ್ಕಂಥ 1.5 ವರ್ಷದಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದೀರಾ ಅದನ್ನೊಂದು ಶ್ವೇತಪತ್ರ ಹೊರಡಿಸಿ ಅಂತ ಹೇಳಿದ್ದೆ. ಅದ್ರಿಗೆ ಉತ್ತರ ಕೊಡಲಿಲ್ಲ. ಆದರೆ ನಮ್ಮ ಬಗ್ಗೆ ಹೇಳಿದಾರಲ್ಲ, ಭಾಳಷ್ಟು ಕೆಲಸಗಳು ಮಾಡಿಸ್ಕೊಂಡಿದ್ದೀವಂತೆ ಅಧ್ಯಕ್ಷರು. ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ನಾನು ಯಾವತ್ತೂ ಅವ್ರ ಹತ್ರ ಯಾವುದೇ ಒಂದು ರೂಪಾಯಿದಾಗಲಿ ನಾನು ಕೆಲಸ ಮಾಡಿಸ್ಕೊಂಡಿಲ್ಲ. ಒಂದು ಕೆಲಸಕ್ಕಾಗಲಿ ನಾನು ಫೋನ್ ಮಾಡಿಲ್ಲ. ನನ್ನ ವಾರ್ಡ್ಗೆ ಮುನ್ಸಿಪಲ್ ಫಂಡ್ ಇದೆ, 14ನೇ ಹಣಕಾಸು, 15ನೇ ಹಣಕಾಸು, ಬೇಕಾದಷ್ಟು ಸಾಧ್ಯವಾದಷ್ಟು ನನ್ನ ಕೈಯಲ್ಲಾಗಿದ್ದನ್ನು ವಾರ್ಡಲ್ಲಿ ಅಭಿವೃದ್ಧಿ ಪಡಿಸಿದ್ದೀನಿ. ಶಾಸಕರು ಯಾವುದಾದ್ರೂ ಅವ್ರ ಹತ್ರ ಪುರಾವೆಗಳು, ದಾಖಲೆಗಳು ಇಲ್ಲ ಏನಾದರೂ ವಿಡಿಯೋಗಳಿದ್ದರೆ ಅವರು ಬಹಿರಂಗ ಪಡಿಸ್ಲಿ ಅಂತ ಹೇಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ಇಂಥ ವಿಚಾರಗಳಲ್ಲಿ ನಮ್ಮ ಒಂದು ಮಾನದ ಮೇಲೆ ನೀವು
ಮಾನಹಾನಿ ಮಾಡಬೇಕು ಅಂತೇಳಿ ತಾವು ಪ್ರಯತ್ನ ಮಾಡೋದೇ ಆಗಿದ್ದರೆ ಒಂದು ರೀತಿ ನಾನು ಚಾಲೆಂಜ್ ಮಾಡ್ತೀನಿ. ಸ್ವಾಮಿ ನೀವು ಬಂದು, ನಾನು ಹೇಳಿದೆ ಮೊನ್ನೆನೂ ಚಾಲೆಂಜ್ ಮಾಡಿದ್ದೀನಿ, ಬಹಿರಂಗವಾಗಿ ಚರ್ಚೆಗೆ ಬನ್ನಿ ಅಂತೇಳಿ. ಈ ವಿಚಾರದಲ್ಲಿ ಚರ್ಚೆಗೆ ಬನ್ನಿ. ನೀವು ನಗರಸಭೆ ಆವರಣದಲ್ಲಿ ನಾವೆಲ್ಲ ನಾಳೆ ನಮ್ಮ ಘೋಷಣೆ ಮಾಡೋದಿದೆ. ಎಷ್ಟು ಸೀಟ್ ಬಂದಿದೆ, ಅಧ್ಯಕ್ಷರಿಗೆ ಎಷ್ಟು, ನನಗೆ ಎಷ್ಟು, BJP ಪಕ್ಷ ಎಷ್ಟು ಸೀಟಲ್ಲಿ ಗೆದ್ದಿದೆ ಅಂತೇಳಿ ಘೋಷಣೆ ಮಾಡೋದಿದೆ. ತಾವು ಬರೋದಿದ್ದರೆ ಬನ್ನಿ, ನಗರಸಭೆ ಆವರಣದಲ್ಲೇ ಮಾತಾಡೋಣ. ತಮ್ಮ ಹತ್ರ ಏನಾದರೂ ಪುರಾವೆಗಳಿದ್ರೆ ಬಂದು ಹೇಳಿ. ಆದರೆ ನೀವು ಸುಳ್ಳು ಹೇಳ್ತಾ ಇದ್ದರೆ, ನೀನು ನಿಜವಾಗ್ಲೂ ಜನಪ್ರತಿನಿಧಿ ಆಗಿದ್ದರೆ ನಿಜವಾಗ್ಲೂ ನಿನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡು. ಇಲ್ಲ ಅಂತ ಹೇಳಿದ್ರೆ ನಾನು ರಾಜೀನಾಮೆ ನಾಳೆ ಅದೇ ಉಪಾಧ್ಯಕ್ಷ ಸ್ಥಾನ ತಗೊಂಡಿದ್ದ ಕೂಡಲೇ ನಾನು ರಾಜೀನಾಮೆ ಕೊಡ್ತೀನಿ, ನಾನು ಸುಳ್ಳಾಗಿದ್ದರೆ. ಆದರೆ ನೀವು ಸುಳ್ಳು ಹೇಳ್ತಾ ಇದ್ದರೆ ನೀವು ರಾಜೀನಾಮೆ ಕೊಡಿ. ಸುಮ್ಮನೆ ನಮ್ಮ ಮಾನಹಾನಿ ಆಗೋ ರೀತಿಯಲ್ಲಿ ತಾವು ಮಾತಾಡಬಾರ್ದು ಅಂತ ಹೇಳ್ತೀನಿ. ತಾವು MLA ಆಗಿದ್ದು ಬಹುಶಃ 1.5 ವರ್ಷದಿಂದ. ಆ ಟೈಮ್ ಮುಂಚೆ ತಮ್ಮ ಹತ್ರ ಪವರು ಇರಲಿಲ್ಲ. ಆದರೆ ಕಾರ್ಯಕರ್ತರಿಂದ ತಾವು ಆಯ್ಕೆ ಆಗಿದ್ದೀರಿ ಅಂತ ಮರೆತು ನಾವು ಅಧಿಕಾರದಲ್ಲಿದ್ವಿ, ದರ್ಪ ನಮ್ಮ ಹತ್ರ ಇದೆ, ನೀವೇನು ಯಾರು ಏನು ಮಾತಾಡೋಕ್ಕೆ ಹೋಗಬೇಡಿ, ನಾವೇನು ಬೇಕಾದರೂ ಮಾತಾಡ್ಕೊತೀವಿ. ನಾವೇನು ಜನಪ್ರತಿನಿಧಿಗಳಲ್ವಾ? ನಮ್ಮನ್ನೇನು ಆಯ್ಕೆ ಮಾಡಿಲ್ವಾ ಜನ? ಒಂದು ಸಾರಿ ನೀವು ಹೇಳ್ತೀರಲ್ವಾ, ನಾನು 20 ವರ್ಷ ಈ ತಾಲೂಕಲ್ಲಿ ಶಾಸಕನಾಗಿ ಮುಂದುವರಿಯುತ್ತೇನೆ ಅಂಥೇಳಿ, ಅದಾದ ನಂತರ ನನ್ನ ಮಗನ್ನ ಶಾಸಕ ಮಾಡ್ತೀನಿ ಅಂತ ಹೇಳ್ತೀರ. ಚಿಕ್ಕಬಳ್ಳಾಪುರದಲ್ಲಿ ಬಹಳ ಪ್ರಬುದ್ಧರಿದ್ದಾರೆ, ನಿಜವಾಗ್ಲೂ ತಪ್ಪಾಗಿ ಭಾವಿಸ್ಬೇಡಿ. ನಿಮ್ಮ ಮೂರ್ಖತನದ ಮಾತುಗಳಿಂದ ಚಿಕ್ಕಬಳ್ಳಾಪುರ ಘನತೆ ಗೌರವನ ಹಾಳು ಮಾಡೋವಂಥ ಪ್ರಯತ್ನ ಮಾಡಬೇಡಿ ಶಾಸಕರೇ. ನಮ್ಮ ಮಾನಹಾನಿ ಆಗುವಂಥ ವಿಚಾರನೂ ಕೂಡ ಮತ್ತೊಂದು ಸಾರಿ ಹೇಳ್ತೀನಿ, ಪ್ರಸ್ತಾಪ ಮಾಡಬೇಡಿ. ಇಲ್ಲ ಇದೇ ರೀತಿ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬನ್ನಿ. ಸುಳ್ಳು ಹೇಳ್ತಾ ಇದ್ರೆ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬರ್ತೀನಿ. ಸುಳ್ಳು ಅನ್ನೋಂಗಿದ್ರೆ ನಾಳೆ ನೀವು ಬರಲ್ಲ, ಹೇಳೋಕ್ಕೂ ಹೋಗೋದಿಲ್ಲ. ಇನ್ನು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮಾತನಾಡಿ, ಅವಾಚ್ಯ ಶಬ್ದಗಳ ಬಳಕೆ ಮಾಡಿದ ವ್ಯಕ್ತಿಗೆ ಪಾಠ ಕಲಿಸಬೇಕು, ಅವರಿಂದ ಕ್ಷಮೆ ಕೇಳುವವರೆಗೂ ಬಿಡಲ್ಲ, ಎಲ್ಲ ಸಮುದಾಯಗಳ ರಕ್ತವೂ ಕುದಿಯುತ್ತೆ. ಹಾಗೆ ಮಾತನಾಡಿದವನು ನಾಪತ್ತೆಯಾಗಿದ್ದಾನೆ. ವೈಯಕ್ತಿಕ ಟೀಕೆ ಸರಿಯಲ್ಲ. ಮೂಡಾ ಪ್ರಕರಣದಲ್ಲಿ ಸಿಎಂಗೆ ತೊಂದರೆಯಾಗಲಿದೆ. ಇಂತಹ ಅವಾಚ್ಯ ಪದ ಬಳಕೆಗೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿದರು. ಅಲ್ಲದೆ ಪಕ್ಷದ ಸೂಚನೆ ಬಿಟ್ಟು ಮತ ಚಲಾಯಿಸಿರುವ ನಗರಸಭೆಯ ಜೆಡಿಎಸ್ ಸದಸ್ಯರ ವಿರುದ್ಧ ಪಕ್ಷದಿಂದ ಕಾನೂನು ಕ್ರಮ ಜರುಗಿಸುವುದಾಗಿ ತಿಳಿಸಿದರು. ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅದನ್ನು ನಾವು ಘಂಟಾಘೋಷವಾಗಿ JDS BJP ನಾವೆಲ್ಲರೂ ಒಟ್ಟಾಗಿ ಅದಕ್ಕೆ ತಿರಸ್ಕಾರ ಮಾಡಬೇಕು. ಮತ್ತು ಎಲ್ಲನ ಕಾಣಿಸಿದಾಗ ಅವರಿಗೆ ಎದುರು ಚಿಮಾರಿ ಹಾಕಬೇಕು. ಅವ್ರ ಕೈಯಲ್ಲಿ ತಪ್ಪಾಯಿತು ಅಂತ ಹೇಳಿಸೋವರೆಗೂ ನಾವು ಇದನ್ನು ನಿಲ್ಲಿಸಬಾರ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನು ಬಿಜೆಪಿ ಮುಖಂಡ KV ನಾಗರಾಜ್ ಮಾತನಾಡಿ, ನಾಗರಿಕ ಸಮಾಜ ತಲೆ ತಗ್ಗಿಸೋ ರೀತಿಯಲ್ಲಿ ಶಾಸಕರ ಬೆಂಬಲಿಗರು ಮಾತನಾಡಿದ್ದಾರೆ. ಇದು ಖಂಡನೀಯ. ಸಂವಿಧಾನಾತ್ಮಕವಾಗಿ ಇದರ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು. ತಪ್ಪು ಮಾಡಿದವರಿಂದ ಕ್ಷಮೆ ಕೇಳಿಸಿ, ಇಲ್ಲವಾದರೆ ಸಂವಿಧಾನಬದ್ಧವಾಗಿ ಕ್ರಮ ಜರುಗಿಸಲು ನಾವು ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ನಾಗರಿಕ ಸಮಾಜದಲ್ಲಿ ತಲೆ ತಗ್ಗಿಸುವಂಥ ಮಾತುಗಳನ್ನು ಏನು ಆಡಿದ್ದಾರೆ ಅವರು, ಅದನ್ನು ಖಂಡಿಸುವಂಥ ಕೆಲಸಕ್ಕೆ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬಹುಶಃ ಆ ಶಬ್ದಗಳು ನಾವು ಕೇಳಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಂಥ ಶಬ್ದಗಳನ್ನು ಬಳಸಿ ಡಾಕ್ಟರ್ ಸುಧಾಕರ್ ಅವ್ರ ಬಗ್ಗೆ, ಅವ್ರ ತಂದೆಯವ್ರ ಬಗ್ಗೆ, ನಗರಸಭಾ ಅಧ್ಯಕ್ಷರ ಬಗ್ಗೆ ಏನು ಮಾತಾಡಿದ್ದಾನಲ್ಲ, ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಖಂಡಿತ ಮುಂದಿನ ದಿನಗಳಲ್ಲಿ ಇದನ್ನು ಯಾವ ರೀತಿ ನಾವು ಖಂಡಿಸಬೇಕು, ಇದಕ್ಕೆ ಯಾವ ರೀತಿ ವಿರೋಧ ಮಾಡಬೇಕು, ಸಂವಿಧಾನಾತ್ಮಕವಾಗಿ ನಾವು ಅಸಂವಿಧಾನಿಕವಾಗಿ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಸಂವಿಧಾನದಲ್ಲಿ ಯಾವ ಹಕ್ಕನ್ನು ಮಾನ್ಯ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ, ನಮ್ಮ ಹಕ್ಕುಗಳಿಗೆ ಚ್ಯುತಿ ಬಂದಾಗ ನಾವು ಯಾವ ರೀತಿ ಪ್ರತಿಭಟನೆ ಮಾಡಬೇಕು, ಆ ಪ್ರತಿಭಟನೆ ರೂಪದಲ್ಲಿ ನಾವು ತೋರಿಸ್ತೀವಿ ಹೊರತು ನಾವು ವೀರಾವೇಶವಾಗಿ ನಾವು ಗಂಡಸರು ಅಥವಾ ನಮಗೆ ಬಲ ಇದೆ, ನಾವು ಬಲಾಢ್ಯರು ಅನ್ನೋ ಮಾತುಗಳಲ್ಲಿ ನಾವು ಹೇಳೋದಿಲ್ಲ. ನಗರಸಭೆ ಅಧ್ಯಕ್ಷ ಗಜೇಂದ್ರ ಮಾತನಾಡಿ, ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ನನ್ನ ಮಾತು ಕೇಳ್ತಾರೆ ಎಂದು ಶಾಸಕರು ಹೇಳಿದ್ದಾರೆ. ಪ್ರದೀಪ್ ಈಶ್ವರ್ ಅವರೇ, ಚಿಕ್ಕಬಳ್ಳಾಪುರವನ್ನು ಯಾವ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತಿದ್ದೀರಿ? ಇದೇ ರೀತಿ ಮುಂದುವರಿದರೆ ನಿಮ್ಮ ವಿರುದ್ಧ ಜನ ದಂಗೆ ಹೇಳ್ತಾರೆ. ತಂದೆ ತಾಯಿಗೆ ಊಟ ಹಾಕದವರೆಲ್ಲ ಬಂದು ಮಾಧ್ಯಮದ ಮುಂದೆ ಮಾತನಾಡುತ್ತಿದ್ದಾರೆ. ಯುವಕರನ್ನು ಗೂಂಡಾಗಳನ್ನು ಮಾಡಲು ಬಂದಿದ್ದೀರಾ ಶಾಸಕರೇ? ನಿಮ್ಮ ಮಾತಿನ ವರಸೆ ಬದಲಿಸುವ ಕೆಲಸವಾಗಲಿ, ಇಲ್ಲವಾದರೆ ಜನರೇ ಬುದ್ಧಿ ಕಲಿಸುತ್ತಾರೆ ಎಂದು ಎಚ್ಚರಿಕೆ ನೀಡಿದರು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.